ಆಡಳಿತ ಪಕ್ಷ ಸರಿಯಾಗಿ ಕೆಲಸ ಮಾಡಿಲ್ಲ, ಎಡವಟ್ ಮಾಡ್ಕೊಂಡಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅಂತ ಪ್ರಶ್ನೆ ಬರುತ್ತೆ. ನಂಬರ್ಸ್ ನೋಡಿ ಸರ್, 1 ಕೋಟಿ ಪಕ್ಕಕ್ಕಿಡೋಣ. ಬೆಂಗಳೂರು ನಗರ ಅಂತ ತಗೊಂಡ್ರೆ ಅರ್ಧಕ್ಕರ್ಧ ಜನ ವೋಟರ್ ಐಡಿನ ಡಿಲೀಟ್ ಆಗಿರೋದು. ಅರ್ಧಕ್ಕರ್ಧ ಜನ ಎಲ್ರೂ ಸತ್ತೋಗ್ಬಿಟ್ರು, ಎಲ್ರೂ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತ ಅಂದ್ಬಿಡ್ತೀರಾ? ನೋಡಿ, ನಾವು ಕರ್ನಾಟಕ ಏನು ನಮ್ಮ ಸರ್ಕಾರ ಇದೆ, ನೀವೊಂದು ಸಿಸ್ಟಮನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಏನು ಚುನಾವಣಾ ಆಯೋಗಕ್ಕೆ ನಮ್ಮ ಏನು ಸಿಬ್ಬಂದಿಗಳಿದಾವೆ ನಾವು ಅವ್ರಿಗೆ ಕೊಟ್ಬಿಡ್ತೀವಿ, ಎರವಲು ಕೊಟ್ಬಿಡ್ತೀವಿ, ಏನೋ ಈ ಪ್ರೊಸೀಜರ್ ಮಾಡಿ ಅಂತ. ಅವ್ರ ಕಂಟ್ರೋಲ್ ಹೌದೌದು, ಅಲ್ಲಲ್ಲ ನಾವು ಸಹಕಾರ ಕೊಡ್ತಿದ್ದೀವಿ. ಒಂದ್ ನಿಮಿಷ ಮೇಡಮ್ ಡ್ರೈವ್ ಆಗ್ತಾ ಇದೆ. ಎಲ್ಲಾ ಜನರನ್ನ ಪಾರ್ಟಿಸಿಪೇಟ್ ಮಾಡೋ ರೀತಿಯಲ್ಲಿ ಮಾಡಬೇಕಾಗಿದ್ದು ನಿಮ್ಮ ಕೆಲಸ. ಮಾಡಿದೀವಿ, ಅಧಿಕಾರಿಗಳು ಬಂದ್ರು, ನಾವು BLOಗಳನ್ನ ಕೊಟ್ರಿ, ನಮ್ ಕೆಲಸ ನಿಮ್ಗೆ ಬೇಕಾಗಿರೋ ಕಡೆ ಮಸೀದಿಗಳಲ್ಲಿ ಗುಡ್ಡೆ ಹಾಕೊಂಡು ಜನರನ್ನ ನಂಬರ್ಸ್ ತಗೊಳ್ಳೋದಲ್ಲ. ಅದಕ್ಕೆ ಕಾರಣ ಏನು ರಾಷ್ಟ್ರೀಯ ಆಯೋಗ ಇದೆ, ಅದು ಗೈಡ್ಲೈನ್ಸ್ ಹೊರಡ್ತಲ್ಲ, ಆ ಗೈಡ್ಲೈನ್ಸ್ ಕಾರಣ. ಇವತ್ತು ಆ ಗೈಡ್ಲೈನ್ಸ್ ಇಂದ ಎಷ್ಟೊಂದು ಅಲ್ಲ, ಒಂದು ಗೈಡ್ಲೈನ್ಸ್ ಅದರಲ್ಲಿ ಯಾವ್ದು ಏನು ಇದು ಏನು 2002 ಮ್ಯಾಪಿಂಗ್ ಮಾಡೋ ಸಂದರ್ಭದಲ್ಲಿ ಅವರು ಏನು ಡಾಕ್ಯುಮೆಂಟ್ಸ್ ಹಾಕೊಟ್ಟಿದಾರಲ್ಲ, ಆ ಡಾಕ್ಯುಮೆಂಟ್ಸ್ಗಳನ್ನ ವ್ಯತ್ಯಾಸಗಳನ್ನು ನೋಡಿ. ಈಗ ಮೇಡಮ್ ಅವರೇ ಒಂದು ಉದಾಹರಣೆ ಕೊಟ್ಟರು ಬಹಳ ಸ್ಪಷ್ಟವಾಗಿ. ಕಾಂಗ್ರೆಸ್ ನಾವು ಹೇಳ್ತಕ್ಕಂಥದ್ದು ಕೊಟ್ಟರು. ಅವರು 6 ಜನದ್ದು ಮಕ್ಕಳು ಇದು ವ್ಯತ್ಯಾಸ ಇದ್ರೆ ಮಕ್ಕಳದು, ಸೊ ಅದು ಯಾವ ರೀತಿಯಾಗಿ ಅವರು ಲಾಜಿಕಲ್ ಡಿಸ್ಕ್ರಿಪನ್ಸಿ ಬರುತ್ತೆ ಅಂತೇಳಿ ಇವೆಲ್ಲ ಗೈಡ್ಲೈನ್ಸ್ ಮಾಡಿದ್ದು ಯಾರು? ಕೇಂದ್ರ ಚುನಾವಣಾ ಆಯೋಗದ್ದು ತಪ್ಪಾಗ್ತದೆ. ಇದನ್ನ ಕಾಂಗ್ರೆಸ್ ನಾವು ಆರಂಭದಿಂದನೂ ಕೂಡ ನಾವು ಹೇಳಿದೀವಿ. ಇದು ಯಾವತ್ತೂ ಕೂಡ ಚುನಾವಣಾ ಒಂದು ಆಯೋಗ ಅಂತ ಹೇಳಿದ್ರೆ ಬರೇ ನಾವು ಪರಿಷ್ಕರಣೆ ಮಾಡ್ತಕ್ಕಂಥದ್ದು, ನೋಟಿಫಿಕೇಶನ್ ಆಗ್ತಕ್ಕಂಥ ಅಷ್ಟೇ ಅಲ್ಲ, ಎಜುಕೇಟ್ ಮಾಡ್ತಕ್ಕಂಥದ್ದು. ರಾಜಕೀಯ ಸ್ಟೇಟ್ಮೆಂಟ್ ಅಲ್ಲ ಇದು ಎಜುಕೇಟ್ ಮಾಡ್ತಕ್ಕಂಥದ್ದು. ಮೇಡಮ್, ಚುನಾವಣಾ ಆಯೋಗದ ಕರ್ತವ್ಯ. ಇವತ್ತು ಚುನಾವಣಾ ಆಯೋಗ ತನ್ನ ಕರ್ತವ್ಯದಲ್ಲಿ ಎಡವಿದೆ. ನಾವು ಅದನ್ನೇ ಆಡಳಿತ ಪಕ್ಷದ ಕರ್ತವ್ಯ ಇಲ್ವಾ? ಮೇಡಮ್, ನಾವು ಜನರನ್ನ ಪಾರ್ಟಿಸಿಪೇಟ್ ಮಾಡೋ ರೀತಿ ಮಾಡ್ಬೇಕಾಗಿರೋದು ನಿಮ್ಮ ಕೆಲಸ ರೀ. ಪಾರ್ಟಿಸಿಪೇಟ್ ಮಾಡಕ್ ನಾವು ಹೇಳ್ಬಿಟ್ಟು ಸುಮ್ಮನಾಗದಲ್ಲ, ಮಾತ್ರ ಮುತುವರ್ಜಿ ವಹಿಸೋದಲ್ಲ. ನಮ್ಮ ಪಕ್ಷದಿಂದ ಅಲ್ಲಿ ಮಾತ್ರ ಹೋಗಿ ಕುತ್ಕೊಳ್ಳೋದಲ್ಲ. ಇದಕ್ಕೆ ವಿಶೇಷ ಸಭೆಗಳನ್ನು ಮಾಡಿ ನಮ್ಮ ಪಕ್ಷದ BLAಗಳನ್ನು ಕೂಡ ನಾವು ಬಿಟ್ಟಿದೀವಿ. ನಾವು ಅವ್ರ ಎನೋಮಿನೇಷನ್ ಫಾರಂ ತುಂಬುವಂತ ಸಂದರ್ಭದಲ್ಲಿ ನಮ್ಮ BLAಗಳು ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಆದ್ರೆ ಇಲ್ಲಿ ಕೆಲವು ಮಾರ್ಗಸೂಚಿಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ. ಅವರು ಮಾಡಿರ್ತಕ್ಕಂತಹ ಮಾರ್ಗಸೂಚಿಗಳು ಏನಿದಾವೆ, ಅಂಶಗಳೇನಿದಾವೆ, ಇದು ಸಂವಿಧಾನ ಬಾಹಿರವಾದಂತಹ ಅಂಶಗಳನ್ನ ಅದರಲ್ಲಿ ಸೇರಿಸಿದ್ದಾರೆ. ಇವತ್ತು ಯಾವುದೇ ಒಬ್ಬ ಮತದಾರ 1 ವೋಟು, ನೀವು 1,00,000 ವೋಟುಗಳು ಅದು ಎಷ್ಟು ವ್ಯತ್ಯಾಸ ಆಯಿತು ಯೂಸ್ ಅಂತಲ್ಲ, ಒಬ್ಬ ವೋಟನ್ನು ಕೂಡ ನಮ್ಮ ಭಾರತೀಯ ಸಂವಿಧಾನದ ಪ್ರಕಾರ ಒಬ್ಬ ವೋಟನ್ನು ಕೂಡ ಅವನು ಅನರ್ಹ ಮತದಾರ ಅಂತೇಳಿ ಅನ್ನೆಸೆಸರಿ ವಿತೌಟ್ ರೀಸನ್ ಅವನು ಆಗೋಗಿಲ್ಲ, ಅವನ ಮತದಾನದ ಹಕ್ಕನ್ನು ಕಸಿದುಕೊಳ್ಳಂಗಿಲ್ಲ. ಇವತ್ತು ಕಾಂಗ್ರೆಸ್ಸು ಈ ಬೇರೆ ರಾಷ್ಟ್ರದಲ್ಲಿ ನಡೆದಂತಹ ಎಲ್ಲ ಏನು SIR ಪ್ರಕ್ರಿಯೆನ ಅದಕ್ಕೆ ನಾವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಕರ್ನಾಟಕದಲ್ಲೂ ಕೂಡ ಇವತ್ತು ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತವೆ. ಇವತ್ತು ಮೇಡಮ್ ಇದರಿಂದ ಇವತ್ತು ವಲಸೆ ಈಗ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರಿ ತಾವು, ವಲಸೆ ಬಂದಂತ ಕಾರ್ಮಿಕರಿಗೆ ಇವತ್ತು ದಾಖಲಾತಿಗಳ ಕೊರತೆಯಿಂದ ಅನೇಕ ಮತಗಳನ್ನ ತಪ್ಪಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ 1.5 ಕೋಟಿ ಜನ ಜನಸಂಖ್ಯೆ ಬೆಂಗಳೂರಿನಲ್ಲಿ. ವೋಟರ್ ಐಡಿ ಅಥವಾ ವೋಟ್ ಹಾಕೋರ್ ಸಂಖ್ಯೆ ತಗೊಳ್ಳೋಣ, ಅರ್ಧಕ್ಕರ್ಧ ಜನ ಡಿಲೀಟ್ ಅಂದ್ರೆ ಎಲ್ಲರೂ ವಲಸೆ ಹೋಗೇ ಬಿಟ್ರು, ಎಲ್ಲರೂ ಸತ್ ಹೋಗೇ ಬಿಟ್ರು ಅಂತೀರಾ? ಮೇಡಮ್ ಇಲ್ಲ, ಪಾರ್ಟಿಸಿಪೇಟ್ ಮಾಡಿಸುವಲ್ಲಿ ನೀವು ಎಡವಿದ್ದೀರಿ ಸರ್. ಮೇಡಮ್ ಒಂದ್ ನಿಮಿಷ, ಬೇಕಾಗಿರೋ ಕಡೆ ಮಾತ್ರ ಮುತುವರ್ಜಿ ವಹಿಸಿದ್ರಿ ಅಂತ ಆರೋಪ ಇದೆ. ಹಾಗಾದ್ರೆ ಚುನಾವಣಾ ಆಯೋಗ ಯಾಕೆ ತರಾತುರಿಯಲ್ಲಿ ಸಮಯ ಕೊಡೋದ್ರಲ್ಲಿ ವ್ಯತ್ಯಾಸಗಳನ್ನ ಮಾಡ್ತು? ಇವತ್ತು ಒಂದು ಚುನಾವಣಾ ಆಯೋಗ ಒಂದ್ ನಿಮಿಷ ಒಪ್ಕೊಂಡ್ರೆ ಎಡವಟ್ ಆಗಿದೆ ಅಂತ ಮೇಡಮ್ ಒಪ್ಕೊಳ್ಳೋದಲ್ಲ, ನಾವು ಅರ್ಜಿಗಳೇ ಕೊಟ್ಟಿದ್ವಿ ಚುನಾವಣಾ ಆಯೋಗಕ್ಕೆ. ನಾವು ಚುನಾವಣಾ ಆಯೋಗ ಹಿಂದೆ ಇರ್ತಕ್ಕಂಥ ಚುನಾವಣಾ ಆಯೋಗಗಳು ಸ್ಪೆಷಲ್ ಅಲ್ಲ, ನಾವು ಹೇಳೋದು ಕೇಳ್ತಾ ಇದ್ದೀವಿ. ಕರ್ನಾಟಕನೂ ಒಂದೇ, ತಮಿಳುನಾಡು ಒಂದೇ, ಕೇರಳನೂ ಒಂದೇ. ಟೈಮ್ ಟೇಬಲ್ ಹಾಕ್ಬಿಟ್ಟು ಇಷ್ಟರೊಳಗಡೆ ಇವತ್ತು ಅಪೀಲ್ ಡೇಟ್ ಕೊಟ್ಟಿದ್ದಾರೆ. ಏನು 15 ದಿನ ಕೊಡ್ತಾರೆ. ಒಂದು 15 ದಿನಕ್ಕೆ ಒಬ್ಬ ಸಾಮಾನ್ಯ ಬರ್ಲಿಕ್ಕೆ ಆಗುತ್ತೆ 15 ದಿನದಲ್ಲಿ? ನಿಮ್ಗೂ ಅದೇ ತಾನೇ ಬೇಕಾಗಿದ್ದು. ಇಟ್ಕೊಂಡು ಎಲೆಕ್ಷನ್ ಮುಂದಕ್ಕೆ ಹಾಕ್ಬಿಟ್ರಲ್ಲ, GBA ಎಲೆಕ್ಷನ್. ನಿಮ್ಗೂ ಅದೇ ತಾನೇ ಬೇಕಾಗಿದ್ದು. GBA ಎಲೆಕ್ಷನ್ ಮುಂದಕ್ಕೆ ಹಾಕ್ಲಿಕ್ಕೆ ಬಹಳ ಮುಖ್ಯವಾಗಿ ಬಿಜೆಪಿ ಅವ್ರ ಕಾರಣ, ಕಾಂಗ್ರೆಸ್ ಅವ್ರ ಕಾರಣ ಅಲ್ಲ. ಅವರು ಆಡಳಿತದಲ್ಲಿ ಇದ್ದಂತ ಸಂದರ್ಭದಲ್ಲಿ GBA ಎಲೆಕ್ಷನ್ ಮುಂದಕ್ಕೆ ಬಂದಿರ್ತಕ್ಕಂಥದ್ದು ಅವ್ರ ಕಾರಣ, ನಾವಲ್ಲ ಕಾರಣ, ಬಿಜೆಪಿ ಕಾರಣ. ಸ್ಥಳೀಯ ಸಂಸ್ಥೆಗಳು ಎಲ್ಲವೂ ಚುನಾವಣೆ ಮುಂದೆ ಬಿಜೆಪಿ ಕಾರಣ. ಆಯ್ತು ಮತ್ತೆ ರಾಜಕೀಯಗೊಳಿಸೋದ್ ಬೇಡ. ಜನ ಈಗ 1 ಕೋಟಿಗೂ ಹೆಚ್ಚಿನ ಜನ ಹೊರಗಿದ್ದಾರಲ್ಲ, ಅದರಲ್ಲಿ
ಎಷ್ಟು ಜನ ನಿಯತ್ತಾಗಿ ನ್ಯಾಯಯುತವಾಗಿ ಹಕ್ಕನ್ನ ಕಳ್ಕೊಂಡಿದ್ದಾರೆ ಅಂತ ಚರ್ಚೆ ಆಗ್ಬೇಕು. ರತನ್ ಅವರೇ, ನೀವು ಹೇಳ್ತಾ ಇದ್ರಿ ಮೊನ್ನೆ ತಾನೇ ಪ್ರೆಸ್ ಬ್ರೀಫಿಂಗ್ ಕೊಟ್ಟಿದ್ದಾರೆ, ಸಾರಿ ನಿನ್ನೆಯೂ ಕೊಟ್ರು. ಅಲ್ಲಿ ಬಂದು ಕಾಂಗ್ರೆಸ್ನವ್ರು ಮಾತಾಡ್ಬೇಕಿತ್ತು ಎಷ್ಟು ನಂಬರ್ಸ್ ಹೋಗಿದೆ, ಏನ್ ಸಮಸ್ಯೆ ಆಗಿದೆ ಅಂತ. ನಾನು ಹೇಳ್ತೀನಿ ಕೇಳಿ, ಕಾಂಗ್ರೆಸ್ನವ್ರು ಮಾತಾಡಿದ್ರೋ ಬಿಟ್ರೋ ಗೊತ್ತಿಲ್ಲ, ವೆಸ್ಟ್ ಬೆಂಗಾಲ್ ನಲ್ಲಿ ಪ್ರೆಸ್ ಬ್ರೀಫಿಂಗ್ ಕೊಡ್ಬೇಕಾದ್ರೆ ಚುನಾವಣಾ ಆಯೋಗದವ್ರು ನಾನು ಕುತ್ಕೊಂಡು ಕೇಳಿದ್ದೀನಿ, ಕರೆಕ್ಟ್ ಆಗಿ ನಂಬರ್ಸ್ ಕೊಡ್ತಾ ಇದ್ರು. ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದು ಈ ರೋಹಿಂಗ್ಯಾ ಮುಸ್ಲಿಮ್ಸ್ ಅಥವಾ ಬಾಂಗ್ಲಾದವ್ರು ಎಷ್ಟೆಷ್ಟು ಜನ ಇದ್ರು ಎಲ್ಲರೂ ಡಿಲೀಟ್ ಮಾಡಿ ಬಿಸಾಕಿದೀವಿ ಅಂತ. ಬಟ್ ನಮ್ಮಲ್ಲಿ ಆ ಥರದ ಎಕ್ಸ್ಪ್ಲನೇಷನ್ ಸಿಗ್ಲಿಲ್ಲ ನಮ್ಗೆ. ಹಂಗಾಗಿರಬಹುದು, ಹಿಂಗಾಗಿರಬಹುದು, ಹೋಗಿರಬಹುದು, ಆಬಹುದು, ಈ ಬಹುದು ಇಟ್ಕೊಂಡು ನಾವೇನ್ ಮಾಡೋಣ ಹೇಳಿ? ನಮ್ಮಲ್ಲಿ ಯಾಕೆ ಎಡವಟ್ಟಾಯ್ತು? ಎಲ್ಲಿ ಏನ್ ಟಾರ್ಗೆಟ್ ಮಾಡಿದ್ರಿ ನೀವು? ನೀವು ಮಾಧ್ಯಮದವ್ರು ಇದ್ದೀರಿ, ಹೌದು, ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಯಾರು ಚುನಾವಣಾ ಆಯೋಗದವರು. ಅವ್ರನ್ನ ಕರೆದು ಒಂದು ಇಲ್ಲಿಗೆ ಒಂದು ಒಳ್ಳೆ ಒಂದು ಇದು ಈಗ ನಾವು ಇದು ಮಾಡಿ ನಮ್ಮ ಕೆಲಸ interview ಮಾಡ್ತೀವಿ. ಮಾಡ್ಬಿಡಿ. ಥ್ಯಾಂಕ್ ಯು ನೆನಪು ಮಾಡಿದ್ದಕ್ಕೆ ರತನ್ ಅವರೇ. ರತನ್ ಅವರೇ, thank you ನೆನಪು ನಾನು ಯಾಕೆ ಮಾಡಿದ್ದಕ್ಕೆ. ಹೇಳ್ತಿದ್ದೀನಿ ಆ ಅಂತ ಕೆಲಸ ನಾವು ಹೇಳಿದ್ರೆ, ಮಾಡ್ತೀವಿ. ನಾನು ಯಾಕೆ ನಿಮ್ದು ಹೇಳ್ತೀನಿ ಹೇಳಿ. ಕೇಳಿ ಚುನಾವಣಾ ಆಯೋಗ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದ್ ರೀತಿ ನಡ್ಕೊಳುತ್ತೆ, ನಾನು- ಕರ್ನಾಟಕದಲ್ಲಿ ಇನ್ನೊಂದು ನಾನು ರೀತಿ ಯಾಕೆ ನಡ್ಕೊಳುತ್ತಾ? ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಇಸ್ ಇಂಡಿಪೆಂಡೆಂಟ್ ಬಾಡಿ. ಆ ಇಂಡಿಪೆಂಡೆಂಟ್ ಬಾಡಿಗೆ ಇಂಡಿಪೆಂಡೆಂಟ್ ಬಾಡಿ ಯಾರು? ಅವರಿಗೆ ಸ್ಪೋಕ್ಸ್ ಪರ್ಸನ್ಸ್ ಇರ್ತಾರೆ. ಅಲ್ಲಲ್ಲ, ಆ ಇಂಡಿಪೆಂಡೆಂಟ್ ಅವರಿಗೆ ಒಂದ್ ನಿಮಿಷ. ಆಫೀಸರ್ಸ್ ಗಳನ್ನ ನೇಮಕ ಮಾಡೋದು ಯಾರು? ಕಾಂಗ್ರೆಸ್ನವರು ಇಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಮಾತಾಡಿ. ಕೇಂದ್ರ ಚುನಾವಣೆಯಲ್ಲಿ ಆಯೋಗದ ಬಗ್ಗೆ ಬಿಜೆಪಿ ಮಾತಾಡಿ. ಯಾರು ಅಧಿಕಾರದಲ್ಲಿ ಇರ್ತಾರೆ ಅವರು. ಅವ್ರೇ ಇಲ್ಲ ಇರಿ ಮೇಡಮ್, ಪ್ರಶ್ನೆ ನಾನು ಕೇಳಿದ್ರೆ ನೀವು ಉತ್ತರ ಕೊಡ್ತೀರಾ? ಬಿಜೆಪಿ ಸೇರ್ತೀರಾ ಹೆಂಗೆ? ಸರ್ ನೀವು ಮಾತಾಡಿ ಸರ್. ನಮ್ಮ ಪಕ್ಷದ ಬಿಜೆಪಿ ಇರೋರು ಏನು ಕೆಲಸ ಮಾಡ್ತಿಲ್ಲ, ಹೊಸಬ್ರನ್ನ ಯಾಕೆ ಸೇರಿಸ್ಕೊಳ್ತೀರಾ? ವಿರೋಧ ಪಕ್ಷದವ್ರು ಇಲ್ಲಿರೋರು ಏನು ಕೆಲಸ ಮಾಡ್ತಿಲ್ಲ, ಯಾಕೆ ಹೊಸಬ್ರನ್ನ ನೀವು ಪ್ರಶ್ನೆ ನನಗೆ ಕೇಳಿದ್ರೆ ಅವರು ಉತ್ತರ ಕೊಡ್ತಿದ್ರು, ಅದಕ್ಕೋಸ್ಕರ ನಾನು ಏನೋ ಬಿಜೆಪಿ ಮಾತಾಡಿ ಸೇರುವಂತ ಸರ್, ಇದು ನೀವು ಸಮಯ ಕೊಟ್ಟಿದ್ದಾರೆ, ವಿಧಿ- ಯಾರು ನನ್ನ ಹತ್ರ ಮಾಡಿದ್ರೆ ಅವ್ರು ಮಾತಾಡಿ? ಏನ್ ಮಾಡ್ತಾರೆ ಆಯ್ತಾ? ಅದ್ರಿಂದಾಗಿ ನಾನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬಿಜೆಪಿ ಇಸ್ ನಾಟ್ ಅ ಸ್ಪೋಕ್ಸ್ ಪರ್ಸನ್ ಫಾರ್ ಚುನಾವಣಾ ಆಯೋಗ ಅಂತನಾ? ಅದಕ್ಕೋಸ್ಕರ ನಾವು ಇದುವರೆಗೆ ಇದನ್ನ- ಮಾಡ್ತಿರೋದು ನೀವು ಚುನಾವಣಾ ಆಯೋಗದ ಸ್ಪೋಕ್ಸ್ ಪರ್ಸನ್ ರೀತಿಯಲ್ಲೇ ಮಾಡ್ಕೊಂಡ್ ಬಂದಿದ್ದೀರಾ ಬೇರೆ ರಾಜ್ಯದಲ್ಲಿ. ಸರ್, ನಾನು ಅದೇ ಹೇಳ್ತಿದ್ದೀನಿ, ನಾನ್ ಮಾಡಲ್ಲ, ಅವರೇ ಕರೀಲಿ. ಬಾಲಕೃಷ್ಣ ಆಯ್ತಾ? ಅವ್ರೆ, ಅವ್ರ time ನಿಮ್ಗೇನಾದ್ರೂ ಅವ್ರು ಅಷ್ಟೊಂದು ಕಷ್ಟ ಇದ್ದಿದ್ರೆ ನಾನು ಅಡ್ರೆಸ್ ಕೊಡ್ತೀನಿ. ಇಲ್ಲೇ ಶೇಷಾದ್ರಿಪುರದಲ್ಲಿ ಅವರು ಇದು ಆಫೀಸ್ ಏನಂತಾರೆ, ಅವ್ರು ಚೀಫ್ ಎಲೆಕ್ಷನ್ ಆಫೀಸರ್, ಅವರದ್ದು ಇದು ಆಫೀಸ್ ಇದೆ, ಹೋಗಿ ಕೇಳಿ ಏನ್ ತೊಂದ್ರೆ ಇದೆ ನಿಮ್ದು. ನಾವು ಅಲ್ಲಿ ಹೋಗಿ. ಕೇಳಿದ್ದು ಆಗಿದೆ, ಅರ್ಜಿಗಳು ಕೊಟ್ಟಿದ್ದು ಆಗಿದೆ, ಅದಕ್ಕೆ ಅವ್ರೇನು ಉತ್ತರನೇ ಅಲ್ಲಿ ಕೊಟ್ಟಿಲ್ಲ. ಕೇಳ್ತೀರಾ, ಹೊರಗಡೆ ಬಂದು ಸುಳ್ಳು ಪ್ರಚಾರ ಅಪಪ್ರಚಾರ ಮಾಡ್ತೀರಾ. ಇದೇ ನಿಮ್ಮ ಏನಂತಾರೆ Double standard ಪ್ರೊಪಗಂಡ ಅಂತ ಅಂತ. ಹೇಳ್ತಾರಲ್ಲ, ಅದನ್ನೇ ನಾವು ವಿರೋಧ ಮಾಡ್ತಿರುವಂತದ್ದು. ಇದೇ ಸುಳ್ಳು ಮಾಡಬೇಡಿ ಅಂತ ಹೇಳಿದ್ದು. ಕಮಿಂಗ್ ಟು ಯುವರ್ ಪ್ರಶ್ನೆ ಏನಂತ ಹೇಳಿದ್ರೆ, ನೋಡಿ ಮೇಡಮ್, ಇವಾಗ ನಾವು ಯಾವತ್ತೂ ಬೆಂಗಳೂರಿನ ನೀವು ವೋಟಿಂಗ್ ಪ್ಯಾಟರ್ನ್ ನೋಡಿ, 44% ಕರೆಕ್ಟ್ ಕರೆಕ್ಟ್ ಪಾಯಿಂಟ್ ಬಂದ್ರಿ ಈಗ. 45% ಕರೆಕ್ಟ್ ಆಗಿ ಬಂದ್ರಿ ಈಗ point ಗೆ. ಯಾಕಂತ ಹೇಳಿದ್ರೆ, ದಿಸ್ ಈಸ್ ದ ಥಿಂಗ್. ನಂದೇ ಕೆಲವು ಮಿತ್ರರಿದ್ದಾರೆ, ಅವರದ್ದು ಓಟು ನಮ್ಮೂರು ಎಲ್ಲಿ ಬೈಂದೂರು ಇದರಲ್ಲಿದೆ, ಬೈಂದೂರಲ್ಲಿದೆ, ಬೆಂಗಳೂರಲ್ಲಿದೆ. ಅವನು ಯಾವತ್ತೂ ಕೂಡ ಓಟನ್ನ ಬೈಂದೂರಲ್ಲಿ ಹೋಗಿ ಹಾಕ್ತಾನೆ. ಆಯ್ತಾ? ಆದ್ರಿಂದಾಗಿ ಒಂದು ಓಟ್ ಮಿಸ್ ಆಯ್ತಾ ಇಲ್ಲಿ ಬೆಂಗಳೂರಿದು. ಅದೇ ತರ 50% ಜನ ಅಲ್ಲ, ಈಗ ಟ್ರ್ಯಾಕ್ ಮೋಸ್ಟ್ಲಿ ಅವರು ಓಟನ್ನ ಪರ್ಸೆಂಟೇಜ್ ಎಷ್ಟು ಅಂತ ಕರೆಕ್ಟ್ ಹೊರಗಡೆ ಇಟ್ಕೊಂಡಿರ್ಬೋದು. ಈ SIR ಇಂದ ನಾನು ಆವಾಗಲೇ ಹೇಳಿದೆ, ಎಲೆಕ್ಟ್ರಲ್ ರೋಲ್ ಕ್ಲೀನ್ ಆಗುತ್ತೆ, ಶುದ್ಧೀಕರಣ ಆಗುತ್ತೆ ಅಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ, ಒಂದ್ ಕಡೆ ಇಟ್ಕೊಳ್ಳಪ್ಪ, ಯಾವುದೋ ಒಂದ್ ಕಡೆ, ಅಲ್ಲಿ ಇಟ್ಕೊಂತೀಯ, ಇಲ್ಲಿ ಇಟ್ಕೊಂತೀಯ. ನಾನು ಹೇಳ್ತೀನಿ, ಎಲ್ಲರೂ ಏನ್ ಗೊತ್ತಾ, ಊರಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸೊ ಬರುವ ದಿನಗಳಲ್ಲಿ ನನ್ನ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ 80%, 85%, 90% ವೋಟ್ ಆಗುವಂಥದ್ದು ಶುದ್ಧ ಇವತ್ತು ಬರೆದಿಟ್ಕೊಳ್ಳಿ. ಅದಾದ ನಂತರ ನೀವು ಒಂದ್ಸಲ ನನ್ನನ್ನ ಕರೆಸಿ ಇಲ್ಲೇ ಡಿಬೇಟ್ ಮಾಡಿ ಅಂತ.